Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Day 20 of our fasting. ಇವತ್ತಿನ ದಿವಸ ಉಪವಾಸ ಪ್ರಾರ್ಥನೆಯ 20ನೇ ದಿವಸದಲ್ಲಿ ನಾವಿದ್ದೇವೆ. This subject, that is baptism of the Holy Spirit. ಪರಿಶುದ್ಧಾತ್ಮನ ದೇಶಸ್ಥಾನದ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Today we are going to study that what things can quench the Holy Spirit. ಪರಿಶುದ್ಧಾತ್ಮನನ್ನ ನಂದಿಸುವಂತ ವಿಚಾರಗಳು ಯಾವುದಾಗಿದ್ದಾವೆ? The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, do not quench the fire of the Holy Spirit. ಪರಿಶುದ್ಧಾತ್ಮನ ಬೆಂಕಿಯನ್ನ ಯಾವುದೇ ಕಾರಣಕ್ಕೂ ನಂದಿಸಬೇಡ್ರಿ ಅನ್ನೋದನ್ನು ಸತ್ಯವೇದ ಹೇಳ್ತಾ ಇದೆ. Where do you read this? ಇದನ್ನ ಎಲ್ಲಿ ಓದುತ್ತೀರಿ? 1 Thessalonians chapter 5 verse number 19. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. Let's read the word. ವಾಕ್ಯವು ಈ ರೀತಿಯಲ್ಲಿ ಹೇಳ್ತಾ ಇದೆ. 1 Thessalonians chapter 5 verse number 19. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. Do not quench the Spirit. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. This is the command of the Lord. ಇದು ದೇವರ ಆಜ್ಞೆಯಾಗಿದೆ. Let us try to know the things of what things can quench the Spirit. ಇವತ್ತಿನ ದಿವಸ ನಾವು ಕೆಲವು ವಿಚಾರಗಳನ್ನ ಕಲಿತುಕೊಳ್ಳೋಣ. ಯಾವುದು ಪವಿತ್ರಾತ್ಮನ ನಂದಿಸುವಂತ ಸಾಧ್ಯತೆ ಇದೆ? Number 1. ಮೊದಲನೇದಾಗಿ Lust and sinful thoughts. ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮಾಭಿಲಾಷೆ ಮತ್ತು ಪಾಪಯುಕ್ತವಾದ ಆಲೋಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. That can quench, that will quench the Holy Spirit. ಅದು ಪರಿಶುದ್ಧಾತ್ಮನನ್ನ ನಂದಿಸುತ್ತದೆ ಅನ್ನೋದನ್ನ ನಾವು ನೋಡ್ತಾ The ಇದ್ದೇವೆ. Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ ಇದೆ, the devil, it entered the minds of Judas Iscariot. ಸೈತಾನನು ಯೂದ ಇಸ್ಕರಿಯೋತಿನ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿದನೆಂದು ಎಂದು ಗಮನಿಸಿ, He began to think about how to betray Jesus for money. ತದನಂತರ ಹಣಕ್ಕೋಸ್ಕರವಾಗಿ ಯಾವ ರೀತಿಯಲ್ಲಿ ನಾನು ಯೇಸುವನ್ನ ಹಿಡಿಕೊಡಲಿ ಅನ್ನೋದನ್ನ ಆತನ ಆಲೋಚನೆ ಮಾಡ್ತಾ, See, he had lust for money. ಅವನಿಗೆ ಆ ಒಂದು ಹಣಕ್ಕೋಸ್ಕರವಾಗಿ ಆತನಲ್ಲಿ ಕಾಮಾಭಿಲಾಷೆ ಇತ್ತು. Solomon, he had lust towards women. ಸೊಲೊಮೋನನಿಗೆ ಆತನು ಸ್ತ್ರೀಯರ ವಿಚಾರವಾಗಿ ಆತನಿಗೆ ಕಾಮಾಭಿಲಾಷೆ ಇತ್ತು. No, but Judas, he had the love for lust for money. ಈ ಯೂದ ಇಸ್ಕರಿಯೋತನ ವಿಚಾರ ನೋಡುವಾಗ ಆತನಿಗೆ ಹಣದ ವಿಚಾರವಾಗಿ ಮೋಹ ಇತ್ತು. Church, a lust for anything, it is sinful before God. ಯಾವುದೇ ವಿಚಾರವಾಗಿ ನಮಗೆ ಮೋಹ ಇರೋದಾದರೆ ಅದು ಬಹಳ ಪಾಪಯುಕ್ತವಾದ You can ಕ್ರಿಯೆಯಾಗಿದೆ. be lust towards the worldly pleasure. ಈ ಲೋಕದ ವಿಚಾರವಾಗಿ ಲೋಕದ ಆಡಂಬರದ ಮೇಲೆ ನಿಮಗೆ ಮೋಹ ಇರಬಹುದು. You can be a lustful man towards houses. ಆ ಮನೆಗಳ ವಿಚಾರವಾಗಿ ನಿಮಗೆ ಮೋಹ ಇರಬಹುದು. You can be lust for anointing. ಅಭಿಷೇಕದ ವಿಚಾರವಾಗಿ ಕೂಡ ನಿಮಗೆ ಮೋಹ ಇರಬಹುದು. Today many pastors, today many young pastors, ಇವತ್ತಿನ ದಿವಸ ಯವನಸ್ಥ ಅನೇಕ ಸೇವಕರುಗಳು they have become lust for anointing. ಅವರ ಅಭಿಷೇಕಕ್ಕೋಸ್ಕರವಾಗಿ ಮೋಹಗೊಂಡಿದ್ದಾರೆ. That's when the devil, the evil spirit can also enter their thoughts. ಅವಾಗಲೇ ಸೈತಾನನು ಅವರ ಮನಸ್ಸಿನಲ್ಲಿ ಆಲೋಚನೆ ಮುಖಾಂತರವಾಗಿ ನುಗ್ಗುತ್ತಾನೆ. The Bible says, ಸತ್ಯದಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, what comes from inside, ನಮ್ಮ ಒಳಗಡೆಯಿಂದ ಏನು ಬರುತ್ತದೋ that can defile a man. ಅದು ಒಬ್ಬ ಮನುಷ್ಯನನ್ನ ಕಲುಷಿತಗೊಳಿಸುತ್ತದೆ. Where do you read this? ನೀವು ಇದನ್ನ ಎಲ್ಲಿ ಓದುತ್ತೀರಿ? Matthew chapter 15. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ Verses from 17 to 20. 17ರಿಂದ 19 ವಚನಗಳು, 17 to 20. 17ರಿಂದ 20 ವಚನಗಳು. Let us read the ಈ word. ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. Let us read the word. Verse number 17. 17ನೇ ವಚನ. Do you not yet realize, Jesus is speaking, ಯೇಸು ಕ್ರಿಸ್ತನಲ್ಲಿ ಮಾತನಾಡುತ್ತಿದ್ದಾನೆ. do you not yet realize that whatever enters the mouth goes into the stomach and then it is eliminated? ಬಾಯೊಳಗೆ ಹೋಗುವಂತದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? Verse number 18. But the things that come out of the mouth come from the heart, and these things defile a man. 18ನೇ ವಚನ. ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯರನ್ನು ಹೋಲೆ ಮಾಡುವವು. For out of the heart comes evil thoughts, murder, adultery, sexual immorality, theft, false testimony and slander. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸುಳ್ಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. See, even the evil thoughts that quench the Holy Spirit, ಈ ಕೆಟ್ಟ ಆಲೋಚನೆ ಕೂಡ ಪರಿಶುದ್ಧಾತ್ಮರನ್ನ ನಂದಿಸುವಂತದ್ದಾಗಿದೆ. false testimony, it will quench the Holy Spirit. ಸುಳ್ಳು ಸಾಕ್ಷಿಗಳು ಕೂಡ ಪರಿಶುದ್ಧಾತ್ಮರನ್ನ ನಂದಿಸುವಂತದ್ದಾಗಿದೆ. Slandering others, blaspheming, it also quenches the Holy Spirit. ಇನ್ನೊಬ್ಬರನ್ನ ಬೈಯೋದು, ಕೆಟ್ಟ ಭಾಷೆಯಲ್ಲಿ ಬಾಯಿನಲ್ಲಿ ಉಪಯೋಗಿಸೋದು, ಅದು ಕೂಡ
ಕೂಡ ಪರಿಶುದ್ಧಾತ್ಮರನ್ನು ನಂದಿಸುವಂತದ್ದಾಗಿದೆ. Verse number 20, these are what defile a man, but eating with unwashed hands does not defile him. 20ನೇ ವಚನವನ್ನು ನೋಡ್ರಿ, ಮನುಷ್ಯರನ್ನು ಕೆಡಿಸುವಂತವುಗಳು ಇವೆ, ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯರನ್ನು ಕೆಡಿಸುವುದಿಲ್ಲ ಅಂದನು. These thoughts quench the Holy Spirit. ಇದು ಪರಿಶುದ್ಧಾತ್ಮರನ್ನ ನಂದಿಸುತ್ತದೆ. See, suddenly or immediately the Holy Spirit might not leave you. ಆ ತಕ್ಷಣವಾಗಿ ಪರಿಶುದ್ಧಾತ್ಮನು ಆ ಕ್ಷಣದಲ್ಲಿ ನಿಮ್ಮನ್ನ ಬಿಟ್ಟು ಹೋಗದೇ But ಇರಬಹುದು. slowly, one day, without informing you, he will leave you. ಆದ್ರೆ ಕ್ರಮೇಣವಾಗಿ ನಿಮಗೆ ತಿಳಿಸದೆ ಪರಿಶುದ್ಧಾತ್ಮನು ನಿಮ್ಮನ್ನ ಬಿಟ್ಟು ಹೋಗುತ್ತಾನೆ. My question to you, ನನ್ನ ಪ್ರಶ್ನೆ ನಿಮಗಾಗಿ, you all know the Holy Spirit left Samson. ನಿಮಗೆಲ್ಲರಿಗೂ ಗೊತ್ತಲ್ವಾ ಪರಿಶುದ್ಧಾತ್ಮನು ಸಂಸೋನನನ್ನು ಬಿಟ್ಟು ಹೋದನು. You all know the Holy Spirit left King Saul. ಪರಿಶುದ್ಧಾತ್ಮನು ಸೌಲನನ್ನ ಬಿಟ್ಟು ಹೋದರಿಂದ ನಿಮಗೆ ಗೊತ್ತಿದೆಯಲ್ವಾ? So my question to you, ನನ್ನ ಒಂದು ಪ್ರಶ್ನೆ, when Holy Spirit left Samson, ಪರಿಶುದ್ಧಾತ್ಮನು ಸಂಸೋನನ್ನ ಬಿಟ್ಟು ಹೋದಾಗ did the Holy Spirit inform him before leaving? ಬಿಡೋದಕ್ಕಿಂತ ಆತನನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನ ಆತನಿಗೆ ಹೇಳಿ ಹೋದ್ರೆ, Did Holy Spirit inform King Saul, man, today I am going to leave you? ರಾಜನಾದ ಸೌಲನಿಗೆ ಇವತ್ತಿನ ದಿವಸ, ಓ ಮನುಷ್ಯರೇ, ನಾನು ಇವತ್ತಿನ ದಿವಸ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಅನ್ನೋದನ್ನ ಹೇಳಿದ್ರೆ, See, Elisha, when Elijah was supposed to go to heaven, you know, Elijah, he had informed Elisha, the man of God. ಎಲಿಯನು ಆತನು ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚೆ ದೇವ ಮನುಷ್ಯನಾದ ಎಲಿಷನಿಗೆ ತಾನು ಹೋಗುವುದರ ವಿಚಾರ ಮುಂಚೆ ತಿಳಿಸಿದ್ದೇನೆ. But the Holy Spirit, when he wants to leave you, he will not inform you. ಆದ್ರೆ ಪರಿಶುದ್ಧಾತ್ಮನು ನಿಮ್ಮನ್ನ ಬಿಟ್ಟು ದೂರ ಹೋಗುವಾಗ ಆತನು ನಿಮಗೆ ಯಾವುದೇ ವಿಚಾರವನ್ನು ಹೇಳೋದಿಲ್ಲ. So he did not inform King Saul or Samson. ಅದೇ ರೀತಿಯಲ್ಲಿ ಸಂಸೋನನಿಗೂ ಸೌಲನಿಗೂ ಆತನು ಬಿಟ್ಟು ಹೋಗುವಾಗ ಸಮಯದಲ್ಲಿ ಹೇಳಲಿಲ್ಲ. You quench the Holy Spirit ನೀವು ಪರಿಶುದ್ಧಾತ್ಮನನ್ನು ನಂದಿಸೋದಾದ್ರೆ without informing you. ಆತನು ನಿಮಗೆ ಹೇಳದೆ One day he will leave you. ಒಂದು ದಿವಸ ನಿಮ್ಮನ್ನು ಆತನ ಬಿಟ್ಟು Week ಹೋಗ್ತಾನೆ. after week, ವಾರದಿಂದ ವಾರಕ್ಕೆ, years after year, ವರ್ಷದಿಂದ ವರ್ಷಕ್ಕೆ if you don't stop sinning, ನೀವು ಪಾಪವನ್ನ ಮಾಡುವುದನ್ನ ಬಿಟ್ಟು ಬಿಡದೆ ಹೋದರೆ one day he will leave your ಒಂದು life. ದಿವಸ ನಿಮ್ಮ ಜೀವಿತವನ್ನ ಪರಿಶುದ್ಧಾತ್ಮನ ಬಿಟ್ಟು Let's ಹೋಗುತ್ತಾನೆ. go to the second thing. What else can quench the Holy Spirit? ಎರಡನೇ ವಿಚಾರಕ್ಕೆ ಹೋಗೋಣ. ಯಾವುದು ಬೇರೆ ಯಾವ ವಿಚಾರಗಳು ಪರಿಶುದ್ಧಾತ್ಮರನ್ನು ನಂದಿಸುತ್ತವೆ? Cares of this life. ಈ ಲೋಕದ ಬಗ್ಗೆ, ಈ ಒಂದು ಜೀವನದ ಬಗ್ಗೆ ಹೆಚ್ಚಿನ ಒಂದು ಗಮನ ಇದು ನೋಡುತ್ತೇವೆ, ಚಿಂತೆ ಮಾಡುವಂತದ್ದು. Where do you read this? ನೀವು ಎಲ್ಲಿ Mark ಓದುತ್ತೀರಿ? chapter 4 verse number 19. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. The word says, ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, but the worries of this life, the deceitfulness of wealth, and the desires for other things come in and choke the word, making it unfruitful. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. Such worries chokes the Holy Spirit. ಚಿಂತೆ ಅನ್ನೋದು ಪರಿಶುದ್ಧಾತ್ಮನನ್ನ ಅಡಗಿಸಿ ಬಿಡುತ್ತದೆ. Worldly desires chokes the Holy Spirit. ಈ ಲೋಕದ ಒಂದು ಆಲೋಚನೆಗಳು, ಲೋಕದ ಆಡಂಬರಗಳು ನಮ್ಮನ್ನ ಪರಿಶುದ್ಧಾತ್ಮನ ನಂದಿಸುವಂತೆ ಮಾಡುತ್ತದೆ. Just be careful when you are more worried about this world. ಈ ಲೋಕದ ವಿಚಾರವಾಗಿ ಹೆಚ್ಚಾಗಿ ನಾವು ಆಲೋಚನೆ ಮಾಡುವಾಗ Holy Spirit will be quenched. ಪರಿಶುದ್ಧಾತ್ಮನು ಆತನು ನಮ್ಮನ್ನ ಆ ಪರಿಶುದ್ಧಾತ್ಮನನ್ನು ನಾವು ಅಡಗಿಸಿ ಬಿಡುತ್ತೇವೆ. Number 3. ಮೂರನೇದಾಗಿ, What can quench the Holy Spirit? ಪರಿಶುದ್ಧಾತ್ಮನನ್ನ ನಂದಿಸುವಂತ ವಿಚಾರ ಮೂರನೇದಾಗಿ ಯಾವುದಾಗಿದೆ? Prayerlessness. ಪ್ರಾರ್ಥನೆ ಇಲ್ಲದ ಜೀವಿತ ಎಂದು ನಾವು ನೋಡ್ತೇವೆ. So when you don't pray, ಯಾವಾಗ ನೀವು ಪ್ರಾರ್ಥನೆ ಮಾಡೋದಿಲ್ವೋ, slowly your power from the Holy Spirit will be diminished. ಕ್ರಮೇಣವಾಗಿ ನಿಮ್ಮ ಒಂದು ಪರಿಶುದ್ಧಾತ್ಮನಲ್ಲಿ ಇರುವಂತ ಆ ಹೊಂದಿಕೊಂಡಂತ ಶಕ್ತಿ ಅದು ಕ್ಷೀಣಿಸುತ್ತಾ ಹೋಗುತ್ತದೆ. So what about the rank students? How they study? ರ್ಯಾಂಕ್ ಸ್ಟೂಡೆಂಟ್ ಅವರು ಹೆಚ್ಚಾಗಿ ಮಾರ್ಕ್ಸ್ ಪಡೆಯುವಂತ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಓದುತ್ತಾರೆ? Every day he studies. ಪ್ರತಿ ದಿನವೂ ಕೂಡ ಆತನು ಓದುತ್ತಾರೆ. Every day they work hard. ಪ್ರತಿ ದಿನವೂ ಕೂಡ ಆತನು ಶ್ರಮೆ ಪಡುತ್ತಾರೆ. Whatever it is done in the class, ಕ್ಲಾಸ್ ಅಲ್ಲಿ ಏನೇನು ಆ ಪಠ್ಯಗಳು ಆಗುತ್ತವೋ that day itself they study. ಆ ಪಠ್ಯಗಳನ್ನ ಕಲಿತಂತವರು ಆತನು ಅದೇ ದಿವಸ ಅದನ್ನು They ಓದಿಕೊಳ್ಳುತ್ತಾರೆ. keep on revising till the exam comes. ಆ ಪರೀಕ್ಷೆ ಬರುವ ತನಕವೂ ಕೂಡ ಪುನರಾವರ್ತಿಸುತ್ತಾ So ಇರುತ್ತಾರೆ. they remember everything. ಎಲ್ಲವೂ ಕೂಡ ಆತನು ನೆನಪಿನಲ್ಲಿ What ಇಟ್ಟುಕೊಂಡಿರ್ತಾರೆ. about the failed students? ಹಾಗಾದ್ರೆ ಅನುತ್ತೀರ್ಣಗೊಳ್ಳುವಂತ ಫೇಲ್ ಆಗುವಂತ ಒಂದು ವಿದ್ಯಾರ್ಥಿಯ ಕತೆ They don't study at all. ಅವರು ಏನು ಓದುವುದೇ ಇಲ್ಲ. Similarly, ಅದೇ when ರೀತಿಯಲ್ಲಿ you don't pray, ಯಾವಾಗ ನೀವು ಪ್ರಾರ್ಥನೆ ಮಾಡೋದಿಲ್ಲ, when you don't pray every day,
ಪ್ರತಿದಿನ ನೀವು ಯಾವಾಗ ಪ್ರಾರ್ಥನೆ you ಮಾಡೋದಿಲ್ಲ, lose that connection with the Holy Spirit. ಪರಿಶುದ್ಧಾತ್ಮನ ಜೊತೆ ಇರುವಂತ ನಿಮ್ಮ ಅನ್ಯೋನ್ಯತೆಯನ್ನು ನೀವು That's ಕಳೆದುಕೊಳ್ಳುತ್ತೀರಿ. where Jesus said in Luke chapter 18 verse number 1. ಅದನ್ನೇ ನಾವು ನೋಡ್ತಾ ಇದ್ದೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. Jesus told his disciples a parable to show them that they should always pray and do not give up. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನವರಿಗೆ ಒಂದು ಸಾಮ್ಯವನ್ನ ಹೇಳಿದನು. Because if you don't pray, ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದೆ ಹೋದ್ರೆ you are quenching the Holy Spirit. ನೀವು ಪರಿಶುದ್ಧಾತ್ಮವನ್ನ ನಂದಿಸುತ್ತಿದ್ದೀರಿ ಎಂದು ಅರ್ಥ. The fourth one, ನಾಲ್ಕನೇದಾಗಿ unforgiveness. ಕ್ಷಮಿಸದೇ ಇರುವುದೆಂದು ನಾವು Since when ನೋಡ್ತಾರೆ. you don't forgive, ಯಾವಾಗ ನೀವು ಕ್ಷಮಿಸೋದಿಲ್ಲವೋ Holy Spirit cannot live with you. ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. Because the character of Holy Spirit is ಯಾಕಂದ್ರೆ forgiveness. ಪರಿಶುದ್ಧಾತ್ಮನ ಒಂದು ವ್ಯಕ್ತಿತ್ವ ಏನೆಂದು ನೋಡುವಾಗ ಕ್ಷಮಿಸುವುದೆಂದು ನಾವು ನೋಡ್ತಾ Read ಇದ್ದೇವೆ. Ephesians chapter 4 verse number 30. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. And do not grieve the Holy Spirit of God, by whom you were sealed for the day of redemption. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. Without the seal of redemption, ಪರಿಶುದ್ಧಾತ್ಮನ ವಿಮೋಚನೆಯ ಒಂದು ಮುದ್ರೆ ನಮ್ಮಲ್ಲಿಲ್ಲದೆ you are not forgiven. ನಾವು ಕ್ಷಮಿಸಲ್ಪಟ್ಟಿಲ್ಲ ಎಂದು See, ಅರ್ಥ. Holy Spirit has forgiven us. ಪರಿಶುದ್ಧಾತ್ಮನು ನಮ್ಮನ್ನ ಕ್ಷಮಿಸಿದ್ದಾರೆ. That's the seal of redemption. ಅದೇ ಒಂದು ವಿಮೋಚನೆಯ ಒಂದು ಮುದ್ರೆಯಾಗಿದೆ. You need the forgiveness. ನಿಮಗೆ ಕ್ಷಮೆ ಅಗತ್ಯವಿದೆ, You need the seal of redemption. ನಿಮಗೆ ಪರಿಶುದ್ಧಾತ್ಮನ ಮುದ್ರೆ But ಅಗತ್ಯವಿದೆ. you don't forgive others. ಆದ್ರೆ ಇನ್ನೊಬ್ಬರನ್ನು ನೀವು ಕ್ಷಮಿಸೋದಿಲ್ಲ. You don't forgive others. ಯಾವಾಗ ಇನ್ನೊಬ್ಬರನ್ನು ನೀವು ಕ್ಷಮಿಸೋದಿಲ್ಲವೋ Holy Spirit will leave you. ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. So fifth thing, 5ನೇ ವಿಚಾರ, what can quench the Holy Spirit? ಪರಿಶುದ್ಧಾತ್ಮನ ನಂದಿಸುವಂತ ಬೇರೆ ಯಾವ ವಿಚಾರಗಳಿದ್ದಾವೆ? Such lies can quench the Holy Spirit. ಸುಳ್ಳುಗಳು ಅದು ಪರಿಶುದ್ಧಾತ್ಮನನ್ನು ನಂದಿಸುತ್ತವೆ. Fear, it quenches Holy Spirit. ಭಯ ಅನ್ನೋದು ನಮ್ಮ ಒಳಗಡೆ ಇರುವಂತ ಪರಿಶುದ್ಧಾತ್ಮನನ್ನು See, ನಂದಿಸುತ್ತದೆ. doubts and unbelief, being unfaithful, these can quench the Holy Spirit. ಸಂಶಯ ಮತ್ತು ಅಪನಂಬಿಕೆಗಳು ನಮ್ಮಲ್ಲಿರುವುದಾದ್ರೆ ಅದು ಪರಿಶುದ್ಧಾತ್ಮನನ್ನು Just ನಂದಿಸುತ್ತದೆ. because the Bible says, ಯಾಕಂದ್ರೆ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾರೆ, whatever you do without faith is sin. ನೀವು ನಂಬಿಕೆ ಇಲ್ಲದೆ ಮಾಡುವಂತ ಎಲ್ಲಾ ಕಾರ್ಯಗಳು ಅವು ಪಾಪಗಳಾಗಿದ್ದಾವೆ. Where do you read ನೀವು this? ಎಲ್ಲಿ ಅದನ್ನು ಓದುತ್ತೀರಿ? Romans chapter 14, ರೋಮಾಪುರ ಬರೆದ ಪತ್ರಿಕೆ 14ನೇ ಅಧ್ಯಾಯ verse number 23. 23ನೇ ವಚನ. What it says? ಅದು ಏನನ್ನ ಹೇಳ್ತಾ ಇದೆ? But whoever has doubts is condemned if they eat, because their eating is not from faith, and everything that does not come from faith is sin. ಸಂಶಯ ಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. So it's whatever you do without faith, ನೀವು ನಂಬಿಕೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡಿದರೂ when ಕೂಡ you're doubtful about the Holy Communion, ಪರಿಶುದ್ಧ ಕರ್ತನ ಬೇಜಿನ ವಿಚಾರವಾಗಿ ಸಂಶಯ ನಿಮ್ಮ when you're ಮನಸ್ಸಿನಲ್ಲಿರುವುದಾದರೆ, doubtful about the things of God, ದೇವರ ಒಂದು ಕಾರ್ಯಗಳ ವಿಚಾರವಾಗಿ ನಿಮಗೆ ಯಾವಾಗ ಸಂಶಯ ಬರುತ್ತದೆ everything becomes a sin. ಎಲ್ಲವೂ ಕೂಡ ಅದು ಪಾಪವಾಗಿ ಆಗುತ್ತದೆ. I have given you 5 things what can quench the Holy ಇವತ್ತಿನ Spirit. ದಿವಸ ಪರಿಶುದ್ಧಾತ್ಮನ ಅಂದಿಸುವಂತ 5 ವಿಚಾರಗಳನ್ನು ನಿಮಗೆ ಕೊಟ್ಟಿದ್ದೆ. So number 1, ಮೊದಲನೇದಾಗಿ lust and sinful thoughts. ಇದು ಮೋಹ ಮತ್ತು ಅದೇ ರೀತಿಯಲ್ಲಿ ಪಾಪಯುಕ್ತವಾದ ಆಲೋಚನೆಗಳು. Number 2, cares of this life. ಎರಡನೇದಾಗಿ ಈ ಲೋಕದ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ ಹೆಚ್ಚಿನ ಚಿಂತೆ. Number 3, prayerlessness. ಮೂರನೇದಾಗಿ ಪ್ರಾರ್ಥನೆ ಇಲ್ಲದ ಜೀವಿತ. Number 4, ನಾಲ್ಕನೇದಾಗಿ unforgiveness. ಕ್ಷಮಿಸದೇ ಇರುವುದೆಂದು ನಾವು ನೋಡ್ತೇವೆ. Number 5, ಐದನೇದಾಗಿ lies, fears and doubts. ಸುಳ್ಳು, ಭಯ ಅಥವಾ ಸಂಶಯ ವ್ಯಕ್ತಪಡಿಸೋದು. These can quench the Holy Spirit. ಇದೆಲ್ಲವೂ ಕೂಡ ಪರಿಶುದ್ಧಾತ್ಮನನ್ನು I ನಂದಿಸುವಂತದ್ದಾಗಿದೆ. want to speak on the other part. ಇನ್ನೊಂದು ವಿಚಾರ, ಇನ್ನೊದು ಮುಖವನ್ನು ಕೂಡ ನಾನು How ಮಾತಾಡಬಯಸುತ್ತೇನೆ. can you generate the power of the Holy Spirit? ಪರಿಶುದ್ಧಾತ್ಮನ ಒಂದು ಶಕ್ತಿಯನ್ನ ನಮ್ಮಲ್ಲಿ ಉಂಟು ಮಾಡೋದೇ ಹೇಗೆ? Now I told you 5 things what can diminish the Holy Spirit. ಪರಿಶುದ್ಧಾತ್ಮನ ಶಕ್ತಿಯನ್ನ ನಾನು ನಂದಿಸುವ ವಿಚಾರವಾಗಿ ನಾವು But ಮಾತಾಡಿದೆ. now how can you generate the power of the Holy Spirit? ಪರಿಶುದ್ಧಾತ್ಮನ ಶಕ್ತಿಯನ್ನ ನಾವು ಉಂಟು ಮಾಡುದು ಅಥವಾ ನಮ್ಮಲ್ಲಿ ಉತ್ತೇಜನಗೊಳಿಸೋದು ಹೇಗೆ? What does the Bible teaches about? ನಾವು ಯಾವ ರೀತಿಯಲ್ಲಿ ಸತ್ಯವೇದ ನಮಗೆ ಯಾವ ರೀತಿಯಲ್ಲಿ ಕಲಿಸಿಕೊಡುತ್ತದೆ? ಮೊದಲನೇದಾಗಿ When you fast and pray, ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ that brings the power of the Holy Spirit. ಅದು ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ನೆಲೆಸುವಂತೆ ಮಾಡುತ್ತದೆ. Since when you don't eat for your body, ನಿಮ್ಮ ಶರೀರಕ್ಕೆ ಯಾವಾಗ ನೀವು ಆಹಾರವನ್ನು ಸೇವಿಸೋದಿಲ್ಲ, what happens to your flesh? ನಿಮ್ಮ ಒಂದು ಶರೀರಕ್ಕೆ ಏನಾಗುತ್ತದೆ? You lose power. ನೀವು ಶಕ್ತಿಯನ್ನು You ಕಳೆದುಕೊಳ್ಳುತ್ತೀರಿ. lose your energy. ನಿಮ್ಮ ಒಂದು ಶಕ್ತಿಯನ್ನು You ಕಳೆದುಕೊಳ್ಳುತ್ತೀರಿ. become tired. ನೀವು ಬಹಳ ಸುಸ್ತಾಗುತ್ತೀರಿ. But what should you do for your spirit to gain power? ಆದ್ರೆ ಶಕ್ತಿಯನ್ನು ಹೊಂದುವುದಕ್ಕೋಸ್ಕರ ನಿಮ್ಮ ಆತ್ಮಕ್ಕೆ ನೀವು ಏನು You ಮಾಡಬೇಕಾಗಿದೆ? must fast. ನೀವು ಉಪವಾಸವನ್ನು ಮಾಡಬೇಕಾಗಿದೆ. Gain power for your body. ನಿಮ್ಮ
ನಿಮ್ಮ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುವುದಕ್ಕೆ ಆತ್ಮ ಶರೀರಕ್ಕೆ ಶಕ್ತಿಯನ್ನು ಹೊಂದಿದಕ್ಕೋಸ್ಕರ You will eat. ನೀವು ಆಹಾರವನ್ನು ಸೇವಿಸುತ್ತೀರಿ. But to gain power for your spirit, ನಿಮ್ಮ ಆತ್ಮಕ್ಕೆ ನೀವು ಶಕ್ತಿಯನ್ನು ಹೊಂದಿದಕ್ಕೋಸ್ಕರ you stop eating. ನೀವು ಊಟ ಮಾಡುವುದನ್ನು ಅಥವಾ ಸೇವಿಸುವುದನ್ನು ನಿಲ್ಲಿಸುತ್ತೀರಿ. That is the secret. ಅದು ಒಂದು ರಹಸ್ಯ ಆಗಿದೆ. Hallelujah. So when you fast and pray, ನೀವು ಉಪವಾಸ ಮಾಡಿ ಪ್ರಾರ್ಥನೆ when ಮಾಡುವಾಗ, you stop eating, ನೀವು ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸುವಾಗ, when you pray more, ನೀವು ಹೆಚ್ಚಾಗಿ ಪ್ರಾರ್ಥನೆ you are ಮಾಡುವಾಗ gaining the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯನ್ನು ನೀವು ಹೊಂದುವವರಾಗಿರುತ್ತೀರಿ. When you stop eating, ನೀವು ಯಾವಾಗ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸುತ್ತೀರೋ you are eating the Holy Spirit. ನೀವು ಪರಿಶುದ್ಧಾತ್ಮನನ್ನ ತಿನ್ನುತ್ತಿರುತ್ತೀರಿ, ಸೇವಿಸುತ್ತಿರುತ್ತೀರಿ. Hallelujah. Hallelujah. So you need to fast and pray. ನೀವು ಉಪವಾಸ ಮಾಡಿ ಪ್ರಾರ್ಥನೆ Because ಮಾಡಬೇಕಾಗಿದೆ. every encounter with God, ಪ್ರತಿ ಒಂದು ದೇವರ ಜೊತೆ ಇರುವಂತ ಸಂದರ್ಶನ it gives you a fresh fire. ಅದು ನಿಮಗೆ ಒಂದು ಹೊಸದಾದ ಬೆಂಕಿಯನ್ನು ತಂದು ಕೊಡುತ್ತದೆ. So number 2, ಎರಡನೇದಾಗಿ what can generate power? ಶಕ್ತಿಯನ್ನ ಉಂಟು ಮಾಡುವಂತಹ ವಿಚಾರ, ನಮ್ಮಲ್ಲಿ ಶಕ್ತಿಯನ್ನು ಉಂಟು ಮಾಡುವ ವಿಚಾರ ಯಾವ್ದಾಗಿದೆ? Is the word of God. ದೇವರ ವಾಕ್ಯ ಎಂದು ನಾವು ನೋಡ್ತಾ The ಇದ್ದೇವೆ. Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. every word is inspired by the Holy Spirit. ಎಲ್ಲಾ ವಾಕ್ಯಗಳು ದೇವರ ಆತ್ಮನಿಂದಲೇ ಪ್ರೇರೇಪಣೆ ಹೊಂದಿದಂತಹ ವಾಕ್ಯಗಳಾಗಿದ್ದಾವೆ. That means every time you study the Bible, ಅದರ ಅರ್ಥ ಏನಂದ್ರೆ ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ ನೀವು ಪ್ರತಿ ಸಾರಿ ಧ್ಯಾನ every ಮಾಡುವಾಗ, time you read the Bible, ನೀವು ಸತ್ಯವೇದವನ್ನು ಪ್ರತಿ ಬಾರಿ ಓದುವಾಗ that means you are intaking the Holy Spirit. ನೀವು ಪರಿಶುದ್ಧಾತ್ಮನನ್ನ ಒಳಗಡೆ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಅರ್ಥ. Because the word of God is loaded with power. ಯಾಕಂದ್ರೆ ದೇವರ ವಾಕ್ಯ ಅನ್ನೋದು ಅದು ಶಕ್ತಿಯಿಂದ ಕೂಡಿದಂತ Every ವಾಕ್ಯಗಳಾಗಿದ್ದಾವೆ. time you study the word, ಯಾವಾಗ ದೇವರ ವಾಕ್ಯವನ್ನು ನೀವು ಕಲಿಯುತ್ತೀರೋ you receive a deposit of fresh fire. ನೀವು ಆ ಒಂದು ಹೊಸದಾದ ಬೆಂಕಿಯ ಒಂದು ಡೆಪಾಸಿಟ್ ನಿಮ್ಮಲ್ಲಿ Where ಉಂಟಾಗುವಂತದ್ದಾಗಿದೆ. do you read this? ಸತ್ಯವೇದ ಎಲ್ಲಿ ಓದುತ್ತೀರಿ? Hebrews chapter 4 verse number 12. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. It says the word of God is alive and powerful. ಈ ಸತ್ಯವೇದವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. It says it is sharper than the sharpest two-edged sword, cutting between soul and spirit, between joint and marrow. It exposes our innermost thoughts and desires. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. That means the word of God is fire and power. ಅದರ ಅರ್ಥ ಏನಂತಂದ್ರೆ ದೇವರ ವಾಕ್ಯ ಅನ್ನೋದು ಬೆಂಕಿಯಾಗಿದೆ ಮತ್ತು ಶಕ್ತಿಯಾಗಿದೆ. The word of God is anointed with the Spirit of God. ದೇವರ ವಾಕ್ಯವು ಏನಾಗಿದೆ ನೋಡುವಾಗ ಪರಿಶುದ್ಧಾತ್ಮನಿಂದ So if ಅಭಿಷೇಕಿಸಲ್ಪಟ್ಟದ್ದಾಗಿದೆ. you spend time in reading the word of God, ದೇವರ ವಾಕ್ಯವನ್ನು ಹೆಚ್ಚಾಗಿ ಓದುವುದಕ್ಕೆ ನೀವು ಸಮಯವನ್ನು you ಕಳೆಯೋದಾದ್ರೆ will generate spiritual power. ನಿಮ್ಮಲ್ಲೊಂದು ಆತ್ಮಿಕ ಶಕ್ತಿ ಮೂಡಿ ಬರುವಂತದ್ದಾಗಿದೆ. What Jeremiah says. ಎರೆಮೀಯ ಏನನ್ನು ಹೇಳ್ತಾರೆ ನೋಡ್ರಿ. Jeremiah chapter 20 verse number 9. ಎರೆಮೀಯ 20ನೇ ಅಧ್ಯಾಯ 9ನೇ ವಚನ. Read the word. Jeremiah chapter 20 verse number ವಾಕ್ಯವನ್ನು 9. ಓದಿಕೊಳ್ಳೋಣ. ಎರೆಮೀಯ 20ನೇ ಅಧ್ಯಾಯ 9ನೇ ವಚನ. But if I say I will never mention the Lord or speak in His name, His word burns in my heart like a fire. It's like a fire in my bones, and I'm worn out trying to hold it in. I can't do it. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸಲು ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗ್ತದೆ. ತಡೆದು ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ ಎಂದು Jeremiah says His word is like a fire in my bones. ಯೆರೆಮೀಯ ಹೇಳ್ತಾ ಇದ್ರೆ ಆತನ ವಾಕ್ಯವು ನನ್ನ ಎಲುಬುಗಳಲ್ಲಿರುವ ಬೆಂಕಿಯಾಗಿದೆ ಅನ್ನೋದನ್ನ ಹೇಳ್ತಿದ್ದ. In the word of God, ದೇವರ ವಾಕ್ಯದಲ್ಲಿ there is fire and power of God. ದೇವರ ಶಕ್ತಿ ಇದೆ, ದೇವರ ಬೆಂಕಿ ಇದೆ ಎಂದು ನಾವು ನೋಡ್ತಾ So ಇದ್ದೇವೆ. number 3, ಮೂರನೇದಾಗಿ what else you need to generate the power from the Holy Spirit? ಪರಿಶುದ್ಧಾತ್ಮನಿಂದ ದೇವರ ಶಕ್ತಿಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ನಮಗೆ ಇನ್ನೇನು ಬೇಕಾಗಿದೆ? Number 3 is death to self. ಮೂರನೇದಾಗಿ ನೋಡುವಾಗ ನಮ್ಮ ಒಂದು ನಾನು ಅನ್ನೋದು ಸಾಯಬೇಕಾಗಿದೆ. Since without death to self, ನಾನು ಅನ್ನೋದು ನಮ್ಮಲ್ಲಿ ಸಾಯಿಸದೆ ಹೋದರೆ the power of the Spirit cannot increase in your life. ನಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಹೆಚ್ಚಾಗಲು ಸಾಧ್ಯವಿಲ್ಲ. Since God's power must be used for God's purpose. ದೇವರ ಶಕ್ತಿ ಅದು ಯಾವಾಗಲೂ ಕೂಡ ದೇವರಿಗೆ ಮಾತ್ರ ಉಪಯೋಗಿಸಲ್ಪಡಬೇಕು. When you are not dead to self, ಯಾವಾಗ ನೀವು ನಿಮ್ಮ ಒಂದು ನಾನು ಎಂಬುದು ಸಾಯದೆ ಹೋದರೆ, when you have the anointing of God, ದೇವರ ಶಕ್ತಿ ಅಥವಾ ದೇವರ ಒಂದು ಅಭಿಷೇಕ ನಿಮ್ಮಲ್ಲಿರುವಾಗ what do you do? ನೀವೇನನ್ನ You ಮಾಡುತ್ತೀರಿ? use your power, your anointing for your purpose. ನಿಮ್ಮ ಅಭಿಷೇಕ ದೇವರ ಒಂದು ಶಕ್ತಿಯನ್ನ ನಿಮ್ಮ ಒಂದು ಉಪಯೋಗಕ್ಕೋಸ್ಕರ That is what ಉಪಯೋಗಿಸ್ತೀರಿ. many pastors are doing today.
today. ಇವತ್ತಿನ ದಿನಮಾನದಲ್ಲಿ ಅನೇಕ ಸೇವಕರುಗಳು ಅದನ್ನೇ They ಮಾಡುತ್ತಿದ್ದಾರೆ. have the anointing of God. ಅವರಿಗೆ ದೇವರ ಶಕ್ತಿ, ದೇವರ ಅಭಿಷೇಕ ಅವರ They ಮೇಲೆ, have the fire of God. ಅವರಲ್ಲಿ ದೇವರ ಒಂದು ಅಗ್ನಿ ಇದೆ. They are filled with the Holy Spirit. ಅವರು ಪರಿಶುದ್ಧಾತ್ಮರಿಂದ ತುಂಬಿಸಲ್ಪಟ್ಟಿದ್ದಾರೆ. Because they are not dead to self. ಅವರು ತಮ್ಮನ್ನ ನಾನು ಎಂಬುದು ಅವರಲ್ಲಿ ಸತ್ತಿಲ್ಲ ಎಂದಿದ್ದಕ್ಕೆ, That is why they are using God's power for their purpose. ಅದಕ್ಕೋಸ್ಕರವಾಗಿ ದೇವರ ಶಕ್ತಿಯನ್ನ ಅವರ ಒಂದು ಕೆಲಸ ಕಾರ್ಯಗಳಿಗೆ Using ಉಪಯೋಗಿಸಿದ್ದಾರೆ. the word of God, ದೇವರ ವಾಕ್ಯವನ್ನು ಉಪಯೋಗಿಸುವುದು, using God's power, ದೇವರ ಶಕ್ತಿಯನ್ನು they ಉಪಯೋಗಿಸಿಕೊಂಡು are becoming rich. ಅವರು ಐಶ್ವರ್ಯವಂತರಾಗ್ತಾ ಇದ್ದಾರೆ. Why? What is the problem? ಯಾಕೆ ಇದರಲ್ಲಿರುವ ಸಮಸ್ಯೆ Because ಏನಾಗಿದೆ? they are not dead to their self nature. ಯಾಕಂದ್ರೆ ನಾನು ಎಂಬುದು ಅವರಲ್ಲಿ ಸತ್ತಿಲ್ಲ ಎಂದು ನಾವು ನೋಡ್ತಾ When ಇದ್ದೇವೆ. you want the Holy Spirit, ಯಾವಾಗ ಪರಿಶುದ್ಧಾತ್ಮರು ನಿಮಗೆ ಬೇಕಾಗಿದೆ ನಿಮಗೆ ಅಂದು you ಅನಿಸುತ್ತದೋ, must die to your flesh nature. ನಿಮ್ಮ ಒಂದು ಶಾರೀರಿಕವಾದ ವಿಚಾರಗಳಿಗೆ ನೀವು ಸಾಯಬೇಕಾಗಿದೆ. Otherwise, ಇಲ್ಲದೆ ಹೋದರೆ you will use your anointing for your purpose. ನಿಮ್ಮ ಆ ಒಂದು ಪರಿಶುದ್ಧಾತ್ಮರ ಅಭಿಷೇಕವನ್ನ ನಿಮ್ಮ ಉಪಯೋಗಕ್ಕೋಸ್ಕರ ಉಪಯೋಗಿಸುತ್ತೀರಿ. Church, when you are anointed to play the keyboard, ನೀವು ಕೀಬೋರ್ಡ್ ಅನ್ನು ಬಾರಿಸುವುದಕ್ಕೆ when ಅಭಿಷೇಕಿಸಲ್ಪಟ್ಟಾಗ, you have the anointing to play the drums, ಡ್ರಮ್ ಅನ್ನು ಹೊಡೆಯುವುದಕ್ಕೆ ನಿಮಗೆ you ಅಭಿಷೇಕಿಸಲ್ಪಟ್ಟಾಗ, must use it for God's purpose. ದೇವರ ಒಂದು ಕಾರ್ಯಗಳಿಗಾಗಿ ನೀವು You ಉಪಯೋಗಿಸಬೇಕು. shouldn't play filmy songs. ನೀವು ಚಲನಚಿತ್ರದ ಹಾಡುಗಳನ್ನು ನೀವು ಆಡಬಾರದು ಅಥವಾ ಬಾರಿಸಬಾರದು. That means you are using God's power for your purpose. ಅದರ ಅರ್ಥ ಏನಂತಂದ್ರೆ ದೇವರ ಶಕ್ತಿಯನ್ನ ನಿಮ್ಮ ಉಪಯೋಗಕ್ಕೋಸ್ಕರ Just ಉಪಯೋಗಿಸ್ತಿದ್ದೀರಿ. giving an example. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. You have the power from God. ದೇವರಿಂದ ಶಕ್ತಿ ನಿಮ್ಮಲ್ಲಿದೆ, Use it for God. ದೇವರಿಗೋಸ್ಕರ ಮಾತ್ರವೇ ಉಪಯೋಗಿಸಿರಿ. Use it for the kingdom of God. ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸಿರಿ. When this can happen, ಹೇಗೆ ಇದು ಯಾವ ರೀತಿಯಲ್ಲಿ when ನಡೆಯುತ್ತದೆ? you are dead to self, ಯಾವಾಗ ನಾನು ಎಂಬುದು ನಿಮ್ಮಲ್ಲಿ ಸಾಯ್ತದೋ ಅದು ನಿಮ್ಮ ಜೀವಿತದಲ್ಲಿ when you are ನಡೆಯುತ್ತದೆ. dead to your flesh nature, ಯಾವಾಗ ನಿಮ್ಮ ಶಾರೀರಿಕ ಒಂದು ವಿಚಾರಗಳಿಗೋಸ್ಕರ ಅಭಿಲಾಷೆಗಳು ಸಾಯ್ತೀರೋ ಆವಾಗ ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ the ನಡೆಯುವಂತದ್ದು. Bible says, ಸತ್ಯವೇದ ಈ ರೀತಿಯಲ್ಲಿ John chapter 12 verse number 24, ಯೋಹಾನನ ಸುವಾರ್ತೆ 12:24 ವಚನ, most assuredly I say to you, unless a grain of wheat falls into the ground and dies, it remains alone, but if it dies, it produces much grain. ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. Hallelujah. If it does not die, ಆಗ ಒಂದು ವೇಳೆ ಸಾಯದೆ ಹೋದರೆ, the Bible said it remains alone. ಸತ್ಯವೇದ ಹೇಳ್ತದೆ ಅದು ಒಂದೇ ಕಾಳಾಗಿ ಉಳಿಯುತ್ತದೆ. That is what is happening with many pastors today. ಇವತ್ತಿನ ದಿವಸ ಅನೇಕ ಸೇವಕರ ಜೀವಿತದಲ್ಲಿ ಇದೇ ರೀತಿ They ನಡೀತಾ are ಇದೆ. not dead. ಅವರು ಸತ್ತಿಲ್ಲ, ಅವರು ಶಾರೀರಿಕವಾಗಿ ಸತ್ತಿಲ್ಲ. That is why they are remaining alone and they are equipping themselves alone. ಅದಕ್ಕೋಸ್ಕರವಾಗಿ ಅವರೊಬ್ಬರೇ ಬೆಳೆಯುತ್ತಿದ್ದಾರೆ ಮತ್ತು ಅವರೊಬ್ಬರನ್ನೇ ಅವರು ಬೆಳೆಸುತ್ತಿದ್ದಾರೆ. Just today I have spoken about two things. ಇವತ್ತಿನ ದಿವಸ ಎರಡು ವಿಚಾರಗಳ ಬಗ್ಗೆ ನಾವು What ಮಾತನಾಡ್ತೇವೆ. can quench the Holy Spirit? ಪರಿಶುದ್ಧಾತ್ಮರನ್ನು ನಂದಿಸುವಂತ ವಿಚಾರಗಳು ಯಾವುದಾಗಿವೆ? What can generate the power of the Holy Spirit? ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮರಲ್ಲಿ ನಾವು ಬೆಳೆಯುವುದಕ್ಕೆ ಮತ್ತು ಉತ್ಸಾಹಗೊಳ್ಳುವುದಕ್ಕೆ ಇರುವಂತ ವಿಚಾರಗಳು God ಯಾವುವು? bless you according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು Now let us ಆಶೀರ್ವದಿಸುತ್ತಾರೆ. all begin to pray. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ This is the ಪ್ರಾರಂಭಿಸೋಣ. final day that we can pray for this. ನಾವು ಈ ಸಮಯದಲ್ಲಿ ಕೊನೆಯ ದಿವಸ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸೋಣ. So as we pray this ಈ prayer, ಪ್ರಾರ್ಥನೆಯನ್ನು ನಾವು ಮಾಡುವಾಗ God will fill you with the power of the Holy Spirit. ದೇವರ ಪರಿಶುದ್ಧಾತ್ಮರ ಶಕ್ತಿಯಿಂದ ನಿಮ್ಮನ್ನು ತುಂಬಿಸುವಾತನಾಗಿದ್ದಾರೆ. Let us begin to pray. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸೋಣ. Father, baptize me by fire in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನನಗೆ ಬೆಂಕಿಯಿಂದ ದೀಕ್ಷಾಸ್ನಾನ ಮಾಡಿಸು. Father, empower me for exploits in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ಸಾಧನೆಗಳಿಗಾಗಿ ನನಗೆ ಅಧಿಕಾರ ಕೊಡು. Father, give me the power to get wealth in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ಸಂಪತ್ತನ್ನು ಪಡೆಯಲು ನನಗೆ ಶಕ್ತಿಯನ್ನು ಕೊಡು. I receive the power to break satanic strongholds and limitations in Jesus' name. ಯೇಸುವಿನ ಹೆಸರಿನಲ್ಲಿ ಪೈಶಾಚಿಕ ಕೋಟೆಗಳು ಮತ್ತು ಮಿತಿಗಳನ್ನು ಮುರಿಯುವ ಶಕ್ತಿಯನ್ನು ನಾನು ಪಡೆಯುತ್ತೇನೆ. Father, I need fresh fire for soul winning in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ಆತ್ಮಗಳನ್ನು ಗೆಲ್ಲಲು ನನಗೆ ಹೊಸ ಬೆಂಕಿ ಬೇಕು. Father, I desire the operation of the 9 gifts of the Spirit
soul, and body in Jesus' name. ತಂದೆಯೇ, ನಿನ್ನ ಪವಿತ್ರ ಬೆಂಕಿಯು ನನ್ನ ಆತ್ಮ, ಪ್ರಾಣ ಮತ್ತು ದೇಹವನ್ನು ಯೇಸುವಿನ ಹೆಸರಿನಲ್ಲಿ ಶುದ್ಧೀಕರಿಸಲಿ. Father, I desire a fresh filling of the Holy Spirit in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಿನ್ನ ಪವಿತ್ರಾತ್ಮದ ಹೊಸ ತುಂಬುವಿಕೆಯನ್ನು ನಾನು ಬಯಸುತ್ತೇನೆ. I shall not live a wasted life in Jesus' name. ನಾನು ಯೇಸುವಿನ ಹೆಸರಿನಲ್ಲಿ ವ್ಯರ್ಥ ಜೀವನವನ್ನು ನಡೆಸುವುದಿಲ್ಲ. Anointing for excellence rest upon me and upon everyone joining this 21-day fast in Jesus' name. ಶ್ರೇಷ್ಠತೆಯ ಅಭಿಷೇಕ ನನ್ನ ಮೇಲೆ ಮತ್ತು ಯೇಸುವಿನ ಹೆಸರಿನಲ್ಲಿ ಈ 21 ದಿನಗಳ ಉಪವಾಸಕ್ಕೆ ಸೇರುವ ಪ್ರತಿಯೊಬ್ಬರ ಮೇಲೆ ಇಡಿ. In Jesus' name we pray this. ಯೇಸುವಿನ ನಾಮದಲ್ಲಿ ತಂದೆಯೇ. Amen. So God bless everyone according to 1 Thessalonians chapter 5 verse number 19. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. And Hebrews chapter 4 verse number 12. ಅದೇ ರೀತಿಯಲ್ಲಿ ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.